ಈಗ ರಾಜ್ಯದೆಲ್ಲೆಡೆ ಸದ್ದಾಗ್ತಾ ಇರುವಂತದ್ದು ಮೋಡ ಹಗರಣ ಹಾಗೆ ವಾಲ್ಮೀಕಿ ನಿಗಮದ ಹಗರಣ. ಈಗ ಮೋಡ ಹಾಗೆ ವಾಲ್ಮೀಕಿ ನಿಗಮಗಳ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ 94 ಕೋಟಿ ರೂಪಾಯಿ ನುಂಗಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಮೂಡ ಹಗರಣ ರಾಜ್ಯದೆಲ್ಲೆಡೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾರೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಏನು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಬರೋಬ್ಬರಿ 4,000 ಕೋಟಿಯಷ್ಟು ಹಗರಣದ ಪಾಲುದಾರರು ಸಿದ್ದರಾಮಯ್ಯ ಅವರ ಕುಟುಂಬ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಂಬಿತ ಆಗ್ತಾ ಇದೆ. ಅದರ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ 94 ಕೋಟಿ ನುಂಗಿ ನೀರು ಕುಡಿದಿದ್ದಾರೆ. ಮೂಡ ಹಗರಣದಲ್ಲಿ 4,000 ಕೋಟಿ ಹಣ ನುಂಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ 5 ಕೋಟಿಯಿಂದ 3 ಕೋಟಿವರೆಗೆ 5 ಕೋಟಿಯಿಂದ 3 ಕೋಟಿವರೆಗೆ ಪೇಪರ್ ತರಲಿಲ್ವಲ್ಲ, ಅದು ತರಲಿಲ್ವಲ್ಲ, ಇರಲಿ ಬಿಡ, ಅದು ಬಾಯಲ್ಲೇ ಇಡ್ತೀನಿ. ಬೇನಾಮಿ ಅಕೌಂಟಿಗೆ ಏನು ಹಣ ಹೋಗಿದೆ, ಯಾವ ಸಂದರ್ಭದಲ್ಲಿ ಹೋಯಿತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ, ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ. ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಯಾವಾಗ ವರ್ಗಾವಣೆ ಯಾವ ರೀತಿ ವ್ಯವಸ್ಥೆ ತಂದಿದ್ದೀರಾ? ನನಗೆ ಅನುಭವ ಆಗಿದೆ. ನಾನು ಇದ್ದ 14 ತಿಂಗಳು ನಾನು ಕೆಲಸ ಮಾಡೋಕ್ಕೆ ಬಳಸ್ಕೊಂಡಿಲ್ಲ. ಇಲಾಖೆಗೆ ಸಚಿವರು ಹೇಳಿದ್ದವರನ್ನ ಹಾಕಬೇಕು. ವರ್ಗಾವಣೆ ದಂಧೆ ಬೀದಿಯಲ್ಲಿ ಇಟ್ಟಿದ್ದೀರಾ. ನಾಗಮೋಹನ ದಾಸ್ 40% ತನಿಖೆ ಮಾಡಿದ್ರಿ, ದಾಖಲೆ ಇಲ್ಲದೆ ಡಂಗೂರ ಹೊಡೆದ್ರಿ ಅಲ್ವಾ? ಸಾಕ್ಷಿ ಇಲ್ಲದೆ ಈಗ ಹುಡುಕಾಡ್ತಾ ಇದ್ದಾರೆ. ಕೆಂಪಣ್ಣ ಆಯೋಗ ವರದಿ ಏನಾಯ್ತು, ಏನು ಮಾಡಿದ್ರಿ? ನನ್ನ ಪ್ರಶ್ನೆ ಮಾಡೋಕೆ ಆಗಲ್ಲ. ನಿಮಗೆ ನನ್ನ ಕ್ಲರ್ಕ್ ಆಗಿ ಇಟ್ಕೊಂಡಿದ್ರಿ, ಆಗಲೂ ಕೂಡ ನಾನು ಕೇಳೋಕ್ಕಾಗಲಿಲ್ಲ. ಜಯಚಂದ್ರ ನೈಸ್ ಹಗರಣ ವರದಿ ಕೊಟ್ಟರು, ಏನು ಮಾಡಿದ್ರಿ? ವರದಿ ಕೊಟ್ಟ ಜಯಚಂದ್ರ ಕೊಲೆ ಬೆದರಿಕೆ ಹಾಕಿದ್ರಿ. ಮೂಡಾಗೆ ಬಂದರೆ ದೇವರೇ ಕಾಪಾಡಬೇಕು, 62 ಕೋಟಿ ಕೊಡಬೇಕು ಅಂತ. ಅಯ್ಯೋ ನನ್ನ ಜಮೀನ್ ಅಂತಾರೆ, ಇದು ಪಿತ್ರಾರ್ಜಿತ ಆಸ್ತಿನಾ ಅಂತ ಪ್ರಶ್ನೆಯನ್ನ ಮಾಡುವುದರ ಮುಖಾಂತರ ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಒಟ್ಟಾರೆಯಾಗಿ ಈಗ ಮೂಡ ಹಾಗೆ ಮಹರ್ಷಿ ವಾಲ್ಮೀಕಿ ಹಗರಣದ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇದೆ.